ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದೆ. ಈಗ ಸಹಜವಾಗಿ ಆಕಾಂಕ್ಷಿಗಳು ತಾ ಮುಂದು ಅಂತ ತಮ್ಮದೇ ರೀತಿಯಲ್ಲಿ ಆಕ್ಟಿವ್ ಆಗ್ತಾ ಇದ್ದಾರೆ. ಇನ್ನು ಬೆಳಗಾವಿ ಕತೆ ಏನಾಗಿದೆ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಬೆಳಗಾವಿ ಲೋಕಸಭೆ ಬಿಜೆಪಿ ಟಿಕೆಟ್ ಹಂಚಿಕೆ ಇದೆಯಲ್ಲ, ಅದು ತುಂಬಾ ಸಸ್ಪೆನ್ಸ್ ಆಗಿದೆ. ಕುಂದಾನಗರಿ ಅಖಾಡಕ್ಕೆ ಧುಮುಕೋದಕ್ಕೆ ಕೇಸರಿ ಕಲಿ ಯಾರು ರೆಡಿ ಆಗಿದ್ದಾರೆ? ಸಮರ್ಥ ಸೇನಾನಿಯನ್ನ ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಹಾಗಾದ್ರೆ ಬಿಜೆಪಿಯ ಆಕಾಂಕ್ಷಿಯಾಗಿ ಟಿಕೆಟ್ ಯಾರಿಗೆ ಸಿಗುತ್ತೆ? ಬೆಳಗಾವಿಯಲ್ಲಿ ಬಿಜೆಪಿ ಟಿಕೆಟ್ ಹಾಲಿ ಸಂಸದರಿಗೋ ಹೊಸ ಮುಖಕ್ಕೂ? ಟಿಕೆಟ್ ಗುಟ್ಟನ್ನ ಇನ್ನೂ ಸಹ ಬಿಜೆಪಿ ಹೈಕಮಾಂಡ್ ಬಿಟ್ಕೊಟ್ಟಿಲ್ಲ. ಹೈಕಮಾಂಡ್ ನಡೆ ಇನ್ನೂ ಸಹ ನಿಗೂಢವಾಗಿದ್ದು ಆಕಾಂಕ್ಷಿಗಳಲ್ಲಿ ಈಗ ಟೆನ್ಷನ್ ಹೆಚ್ಚಾಗಿದೆ. ಬೆಳಗಾವಿ ಕ್ಷೇತ್ರಕ್ಕೆ 7ಕ್ಕೆ ಹೆಚ್ಚು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ದಿಲ್ಲಿ ಮಟ್ಟದಲ್ಲಿ ಟಿಕೆಟ್ಗೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಆದರೆ ಹೈಕಮಾಂಡ್ ಇನ್ನೂ ಸಹ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಹೀಗಾಗಿ ಸಹಜವಾಗಿ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಹಾಗಾದ್ರೆ ಬೆಳಗಾವಿಯ ಲೋಕಸಭೆ ಟಿಕೆಟ್ ಯಾರಿಗೆ? ಬೆಳಗಾವಿ ಕೇಸರಿ ಕಲಿ ಯಾರು? ಮಂಗಳ ಅಂಗಡಿ ಹಾಲಿ ಸಂಸದೆ, ಇನ್ನೊಬ್ರು ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ. ಯಾರ್ಯಾರಿದ್ದಾರೆ ಆಕಾಂಕ್ಷಿಗಳು ಅನ್ನೋದನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಹಾಲಿ ಸಂಸದೆ ಮಂಗಲ ಅಂಗಡಿ ಇದ್ದಾರೆ, ಆದ್ರೆ ಅದರ ಜೊತೆಗೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ಜೋರಾಗಿದೆ. ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯರು, ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಕೂಡ ಈಗ ಪೈಪೋಟಿಯಲ್ಲಿದ್ದಾರೆ. ಬಿಜೆಪಿ ಟಿಕೆಟ್ ಹಾಲಿ ಸಂಸದರಿಗೆ ಸಿಗತ್ತಾ ಅಥವಾ ಬೇರೆಯವರಿಗೆ ಮಣೆ ಹಾಕಲಾಗತ್ತಾ? ಬಹಳ ಸಸ್ಪೆನ್ಸ್ ಇದೆ. ಅನಿಲ್ ಬೆನಕೆ ಮಾಜಿ ಶಾಸಕರು, ಪರಿಷತ್ನ ಮಾಜಿ ಸದಸ್ಯರಾದಂತಹ ಸಂಜಯ್ ಪಾಟೀಲ್ ಅವರು ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ. ಬಹಳ ಜೋರಾದಂತಹ ಪೈಪೋಟಿ ನಡೀತಾ ಇದೆ ಬೆಳಗಾವಿ ಲೋಕಸಭೆ ಟಿಕೆಟ್ಗಾಗಿ. 7ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಮಹಾಂತೇಶ್ ಕವಟಗಿಮಠ್ ಎಂಎಲ್ಸಿ, ಸ್ಥಳೀಯ ಮುಖಂಡರಾದಂತಹ ಮಹಾಂತೇಶ್ ಒಕ್ಕುಂದ ಅವರು ಕೂಡ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಲೋಕಸಭೆ ಟಿಕೆಟ್ಗಾಗಿ. ಬಹಳ ದೊಡ್ಡ ಸಸ್ಪೆನ್ಸ್ ಇದೆ ಈಗ, ಯಾರಿಗೆ ಫೈನಲಿ ಟಿಕೆಟ್ ಒಲಿಯತ್ತೆ ಅಂತ. ಸಮರ್ಥ ಸೇನಾನಿಯನ್ನ ಕಣಕ್ಕಿಳಿಸಬೇಕು ಅಂತ ಹೈಕಮಾಂಡ್ ಕೂಡ ಪ್ಲಾನ್ ಮಾಡಿದೆ. ಹಾಲಿ ಸಂಸದೆ ಮಂಗಲ ಅಂಗಡಿಗೆ ಹಾಗಾದ್ರೆ ಈ ಬಾರಿ ಟಿಕೆಟ್ ಸಿಗತ್ತಾ ಅಥವಾ ಬೇರೆಯವರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ತವರು ಪಕ್ಷಕ್ಕೆ ಶೆಟ್ಟರ್ ಸಿಗತ್ತಾ ಲೋಕಸಭೆ ಟಿಕೆಟ್? ಲೋಕಸಭೆ ಅಖಾಡಕ್ಕೆ ಜಗದೀಶ್ ಶೆಟ್ಟರ್ ಧುಮುಕ್ತಾರ? ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೋಗಿ ಈಗ ಮತ್ತೆ ಬಿಜೆಪಿ ಮನೆ ಸೇರ್ಪಡೆ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಟಿಕೆಟ್ ಸಿಗತ್ತಾ? ಬೆಳಗಾವಿ ಕ್ಷೇತ್ರಕ್ಕೆ ನನ್ನ ಹೆಸರು ಕೇಳಿ ಬರ್ತಾ ಇದೆ ಅಂತ ಶೆಟ್ಟರ್ ಹೇಳಿದ್ರು. ಮೊನ್ನೆ ದೆಹಲಿ ಬಿಜೆಪಿ ಕಾರ್ಯಕಾರಿಣಿಯಲ್ಲೂ ಕೂಡ ಶೆಟ್ಟರ್ ಈ ಬಗ್ಗೆ ಹೇಳಿಕೆ ಕೊಡ್ತಾರೆ. ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ನೋಡಬೇಕು, ತೀರ್ಮಾನಕ್ಕೆ ಬದ್ಧ ಅಂತ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಶೆಟ್ಟರ್ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಶೆಟ್ಟರ್ ಅನ್ನ ಅಲ್ಲಿ ಕಣಕ್ಕಿಳಿಸುತ್ತಾ ಅನ್ನೋದು ಸದ್ಯಕ್ಕೆ ಕುತೂಹಲ ಇದೆ. ಬಹಳ ದೊಡ್ಡ ಸಸ್ಪೆನ್ಸ್ ಅನ್ನ ಹೈಕಮಾಂಡ್ ಕಾಯ್ದಿರಿಸಿಕೊಂಡಿದೆ. ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ನಾನೂ ಹೇಳಿಲ್ಲ, ಮತ್ತು ವರಿಷ್ಠರು ಏನೂ ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರಕ್ಕೆ ನಿಲ್ಲಬೇಕಂತೂ ಅವರು ಹೇಳಿಲ್ಲ. ಹೀಗಾಗಿ ವದಂತಿಗಳಿದ್ದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಒಂದು ನಾನು ಹೇಳುವಂಥದ್ದು, ಫ್ರಾಮ್ ಬಿಗಿನಿಂಗ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದೇನೆ, ಅಮಿತ್ ಶಾಜಿ ಅವರಿಗೆ ಮತ್ತು ನಡ್ಡಾಜಿಯವ್ರಿಗೆ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಆದಮೇಲೆ ನಾವು ಹೊರಗಡೆ ಬಂದು ಹೇಳಿದ್ದೀನಿ, ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡ್ರಿ ಲೋಕಸಭೆಗೆ ಅಂತಂದರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ, ಅವ್ರು ಬಿಟ್ಟಂತ. ಸ್ಪೆಸಿಫಿಕ್ ಆಗಿ ಯಾವುದೇ ಕ್ಷೇತ್ರ ಇಲ್ಲಿಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಕೇಳಿಲ್ಲ. ಇವತ್ತು ವರಿಷ್ಠರು ಸ್ಪರ್ಧೆ ಮಾಡ್ರಿ ಅನ್ನುವಂಥದ್ದು, ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ರಿ ಅಂದರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂದರೆ ಬೇಡ ಅಂದರೆ ಬಿಡ್ತೀನಿ ಅಷ್ಟೇ. ನಾವತ್ತೇನು ಹೇಳಿದ್ದು ಸ್ವಲ್ಪ ಲಕ್ಷ ತಗೊಳ್ರಿ. ಐ ಆಮ್ ನಾಟ್ ಆಸ್ಪರೆಂಟ್. ಅರ್ಜಿ ಹಾಕಿಲ್ಲ ರೀ, ಅರ್ಜಿ ಹಾಕಿದ್ದಿಲ್ಲ ನಾನು. ಇಲ್ಲಿ 15,000 ಮಂದಿ ಅರ್ಜಿ ಹಾಕಿದ್ರು, ನಾನು ಅರ್ಜಿ ಹಾಕಿಲ್ಲ. ಮತ್ತು ನಾನು ಇಲ್ದಂತೆ ಯಾರ ಮುಂದೂ ಹೇಳಿಲ್ಲ. ಅದಕ್ಕೆ ಅವ್ರೇನೋ ಹೇಳಿದ್ರು, ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪರೆಂಟ್. ಅವನ ಇಮಿಡಿಯೇಟ್ ಹೇಳಿದೆ, ಐ ಆಮ್ ನಾಟ್ ಆಸ್ಪರೆಂಟ್. ಆಸ್ಪರೆಂಟ್ ಆಗಿ ಅರ್ಜಿ ಹಾಕೋದು ಬೇರೆ, ಪಾರ್ಟಿಯವ್ರು ಕರೆದು ಟಿಕೆಟ್ ಕೊಡೋದು ಬೇರೆ, ಡಿಫ್ರೆನ್ಸ್ ಇದೆ ಭಾಳ. ನೋಡ್ರಿ, ನಾವೊಂದು ಹೇಳಿದ್ದೀನಿ, ಒಂದೇ ಒಂದು ನನ್ನ ಸ್ಟೇಟ್ಮೆಂಟು, ಪಕ್ಷದವರು ಸ್ಪರ್ಧೆ ಮಾಡೋ ಈ ಚುನಾವಣೆಯಲ್ಲಿ ಅಂದರೆ ಎಸ್, ಇಲ್ಲ ಬೇಡ ಪಕ್ಷದ ಸೇವೆ ಮಾಡಿ ಕ್ಯಾಂಪೇನ್ ಮಾಡಿ ಅಂದ್ರೆ ಎಸ್, ಅದು ಗೊತ್ತೇ. ಇಷ್ಟ ನಮ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.